ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿರುವ ಹಳೆಯ ವಿದ್ಯಾರ್ಥಿಗಳು ಹಲವು ವರ್ಷಗಳ ಬಳಿಕ ತಮ್ಮ ಬಾಲ್ಯದ ನೆನಪುಗಳ ತವರೂರಾದ ಶಾಲೆಗೆ ಮರಳಿದ ಕ್ಷಣ ಭಾವನಾತ್ಮಕ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕುಂದಲಗುರ್ಕಿಯ 2008 ಮತ್ತು 9ನೇ ಸಾಲಿನ ಪ್ರಾಥಮಿಕ ಹಾಗೂ 2011-12ನೇ ಸಾಲಿನ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಭಾನುವಾರ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಸಂಭ್ರಮ, ಸಂತಸ ಮತ್ತು ಕೃತಜ್ಞತೆಯ ಸಂಗಮವಾಗಿ ಮೂಡಿಬಂತು. ಕಾರ್ಯಕ್ರಮಕ್ಕೆ ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬೆಟ್ಟಗುಡ್ಡಗಳ ಸೊಬಗಿನ ಮಧ್ಯೆ ನೆಲೆಗೊಂಡಿರುವ ಈ ಶಾಲೆಯ ಆವರಣ ಹಲವು ವರ್ಷಗಳ ಬಳಿಕ ಮತ್ತೆ ಹಳೆಯ ವಿದ್ಯಾರ್ಥಿಗಳ ನಗು, ಸಂಭ್ರಮ ಹಾಗೂ ಬಾಲ್ಯದ ನೆನಪುಗಳಿಂದ ಕಂಗೊಳಿಸಿತು. ಒಂದೇ ತರಗತಿಯಲ್ಲಿ ಓದಿದ ಸ್ನೇಹಿತರು ಹಲವು ವರ್ಷಗಳ ಬಳಿಕ ಪರಸ್ಪರ ಭೇಟಿಯಾಗಿ ಆತ್ಮೀಯವಾಗಿ ಅಪ್ಪಿಕೊಂಡು ಕುಶಲೋಪರಿ ವಿಚಾರಿಸಿದರು. ತಮ್ಮ ಶಾಲಾ ದಿನಗಳ ಸಿಹಿ ನೆನಪುಗಳು, ಪ್ರವಾಸದ ಕ್ಷಣಗಳು, ಶಿಕ್ಷಕರ ಮಾರ್ಗದರ್ಶನ, ತರಗತಿಯಲ್ಲಿನ ಮೋಜಿನ ಘಟನೆಗಳು ಹಾಗೂ ಜೀವನದ ಪಯಣವನ್ನು ಹಂಚಿಕೊಂಡು ಭಾವುಕರಾದರು. ಕೆಲವರು ಶಾಲೆಯ ಕೊಠಡಿಗಳು, ಆಟದ ಮೈದಾನ ಹಾಗೂ ತಾವು ಕುಳಿತಿದ್ದ ತರಗತಿಗಳನ್ನು ಮತ್ತೊಮ್ಮೆ ನೋಡಿ ಹಳೆಯ ದಿನಗಳನ್ನು ನೆನಪಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯೋಪಾಧ್ಯಾಯ LV ವೆಂಕಟರೆಡ್ಡಿ, ನನ್ನ ಪ್ರೀತಿಯ ಹಳೆಯ ವಿದ್ಯಾರ್ಥಿಗಳೇ, ಇಷ್ಟು ವರ್ಷಗಳ ನಂತರ ನಿಮ್ಮೆಲ್ಲರನ್ನು ಒಂದೇ ವೇದಿಕೆಯಲ್ಲಿ ನೋಡುವುದು ನನಗೆ ಅಪಾರ ಸಂತೋಷ ತಂದಿದೆ. ಶಿಕ್ಷಕರೇ ವಿದ್ಯಾರ್ಥಿಗಳ ಸಾಧನೆ ನಿಜವಾದ ಗೌರವ. ನೀವು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸ್ಥಾನದಲ್ಲಿರುವುದು ನಮಗೆ ಹೆಮ್ಮೆಯ ವಿಷಯ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಶಾಲೆ, ಗುರುಗಳು ಹಾಗೂ ತಂದೆ ತಾಯಿಯನ್ನು ಎಂದಿಗೂ ಮರೆಯಬೇಡಿ. ಈ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕೇವಲ ಒಂದು ದಿನದ ಕಾರ್ಯಕ್ರಮವಾಗದೆ ನಿಮ್ಮ ಸ್ನೇಹ, ಒಗ್ಗಟ್ಟು ಹಾಗೂ ಪರಸ್ಪರ ಸಹಕಾರ ಜೀವನ ಪೂರ್ತಿ ಮುಂದುವರಿಯಲಿ. ಸಂಕಷ್ಟದ ಸಂದರ್ಭಗಳಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವ ಮನೋಭಾವ ಬೆಳೆಸಿಕೊಳ್ಳಿ ಎಂದು ಹಾರೈಸಿದರು. ಬಳಿಕ ಹಳೆಯ ವಿದ್ಯಾರ್ಥಿಗಳು ತಮ್ಮ ಬದುಕಿಗೆ ದಾರಿದೀಪವಾದ ಶಿಕ್ಷಕರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಸನ್ಮಾನ ಮಾಡಿ ಕೃತಜ್ಞತೆ ಸಲ್ಲಿಸಿದರು. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಯಶಸ್ಸನ್ನು ಕಂಡು ಹರ್ಷ ವ್ಯಕ್ತಪಡಿಸಿ ಅವರೊಂದಿಗೆ ನೆನಪುಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪರಿಚಯ ನೀಡುವುದರ ಜೊತೆಗೆ ಶಾಲಾ ದಿನಗಳ ಅನುಭವಗಳನ್ನು ಹಂಚಿಕೊಂಡು ಸಂಭ್ರಮಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಬಳಿಕ ಎಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಟ್ಟಾಗಿ ಭೋಜನ ಮಾಡಿ ಹಳೆಯ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಿದರು. ಇಡೀ ಕಾರ್ಯಕ್ರಮದಲ್ಲಿ ಸಂತೋಷ, ಆತ್ಮೀಯತೆ ಮತ್ತು ಕೃತಜ್ಞತೆಯ ವಾತಾವರಣ ಮನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ KM ರಮೇಶ್, ಮುಖ್ಯೋಪಾಧ್ಯಾಯ LV ವೆಂಕಟರೆಡ್ಡಿ, ನಾಗರಾಜ್, ಪ್ರಸಾದ್, ಕೃಷ್ಣಪ್ಪ, ಮಂಜುಳಾ, ಸೈದಾ, ಹನುಮಂತಪ್ಪ, ನಾಗರಾಜ್, ಕ್ಲರ್ಕ್ ಮೋಹನ್, ರೇಖಾ, ಅಡುಗೆ ಸಿಬ್ಬಂದಿಯಾದ ಸಾವಿತ್ರಮ್ಮ, ಪದ್ಮಮ್ಮ, ನೇತ್ರಾವತಿ, ಆಂಜನಮ್ಮ, ಲಕ್ಷ್ಮಮ್ಮ ಹಾಗೂ 2008 ಮತ್ತು 9 ಮತ್ತು 2011-12ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಕೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಎಲ್ರಿಗೂ ಹಾಯ್, ನನ್ನ ಹೆಸರು ಸುಮಿತ್ರಾ. ನಾನು ಮಾಸ್ಟರ್ಸ್ ಇನ್ ಲೈಬ್ರರಿ ಸೈನ್ಸ್ ಮಾಡಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಈಗ ಹೌಸ್ ವೈಫ್ ಆಗಿದ್ದೀನಿ. ನನ್ನ ಹೆಸರು ಸೌಮ್ಯ. ನಾನು ಸದ್ಯಕ್ಕೆ ಹೊರನಾಡಿಯಲ್ಲಿ ಇದ್ದೀನಿ. ಇವಾಗ ಐಫೋನ್ ಕಂಪನಿಯಲ್ಲಿ ಎಂಪ್ಲಾಯಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಅನಿತಾ. ನಾನು ತಿನ್ಸಂದ್ರದಲ್ಲಿ ಹೌಸ್ ವೈಫ್. ನನ್ನ ಹೆಸರು ಅನಿಲಮ್ಮ. ನಾನು ಆಶಾ ಕೇರಳ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮದು ನನ್ನ ಹೆಸರು ಶಾರದಾ. ನಾನಿರೋದು ಭಕ್ತಹಳ್ಳಿ. ನಾನು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದೀನಿ, ಬಟ್ ಹೌಸ್ ವೈಫ್. ನನ್ನ ಹೆಸರು ದೀಪಿಕಾ. ಕೊಟ್ಟಿರೋದು ಕೊಂಚ ಪ್ರೆಸೆಂಟ್ ಹೌಸ್ ವೈಫ್. ಇವಾಗ ನಾನು ಟೈಲರಿಂಗ್ ಅಂಡ್ ಫಾರ್ಮರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಚನಾ. ನಾವು ಇಸ್ರಾಯೇಲಲ್ಲಿ ಇದ್ದೀನಿ. ನಾನು ರಾಮ್ಪುರದ. ನನ್ನ ಹೆಸರು ನೇತ್ರಾ. ನನ್ನ ಹೆಸರು ಶಿಲ್ಪಾ. ಪ್ರೆಸೆಂಟ್ ಹೊನ್ನಳ್ಳಿಯಲ್ಲಿದ್ದೀನಿ. ಪಾಸ್ಟರ್ನಲ್ಲಿ ಕಂಪ್ಲೇಂಟ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಮಾ. ಕೊಟ್ಟಿರೋದು ಬಾಗೇಪಲ್ಲಿ ಹೊಡಿಗೆನೆ. ನಾನು ಟೈಲರಿಂಗ್ ಮಾಡ್ತೀನಿ, ಹೌಸ್ ವೈಫ್. ಪ್ರೆಸೆಂಟ್ ಟೈಲರಿಂಗ್ ಮಾಡ್ತಾ ಇದ್ದೀನಿ, ತೊಡರ್ನಾಡಿದ್ದು. ಅನಿತಾ. ನಾನು ಕೊಟ್ಟಿರೋ ಕೋಲಾರಕ್ಕೆ ಪ್ರೆಸೆಂಟ್ ಹೌಸ್ ವೈಫ್. ನನ್ನ ಹೆಸರು ಸುಮಾ. ನಾನು ಚಿಂತಾಮಣಿಯಲ್ಲಿದ್ದೀನಿ, ಇವಾಗ ಪ್ರೆಸೆಂಟ್ ಬೈ ಹೌಸ್ ವೈಫ್. ಮಾಲಾ. ನಾವು ಶಿಡ್ಲಘಟ್ಟದಲ್ಲಿದ್ದೀವಿ. ನಾನು ಅಂಗನವಾಡಿ ವರ್ಕರ್. ನನ್ನ ಹೆಸರು ಪ್ರತಿಭಾ. ನಾನು ಸಣ್ಣದ ಬಾಲ್ಯ. Please try to understand me. ನನ್ನ ಹೆಸರು ರವಿ ಅಂತ. ನಾನು ಚಿಂತಾಮಣಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ ಹೇಳ್ಬಿಟ್ಟು ನಾನು ಸೆಲ್ಫ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹೆಸರು ಶಿವಕುಮಾರ್.
ಮೋಹನ್ ಡ್ರೈವರ್. ನನ್ನ ಹೆಸರು ಸೈಫುಲ್ಲಾ, ನಾನು ಟಾಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ನಾನು ವ್ಯವಸಾಯ ಮಾಡ್ತೇನೆ. ನನ್ನ ಹೆಸರು ರವಿ, ನಾನು ವ್ಯಾಪಾರ. ನನ್ನ ಹೆಸರು ಮಧುರ, ಚಿಕ್ಕ ಬಿಸ್ನೆಸ್ ಮಾಡ್ತಾರೆ. ಅಲ್ಲಿನ ಫಾಕ್ಸ್ಕಾನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ನನ್ನ ಹೆಸರು ರಾಜೇಂದ್ರ, ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಸುನೀಲ್ ಕುಮಾರ್. ನನ್ನ ಹೆಸರು ಕಾಂತ್ ಕುಮಾರ್ ಅಂತ, ಒಳ್ಳೊಳ್ಳೆ ಫಾರ್ಮಿಂಗ್ ಪ್ಲಸ್ ಬಿಸ್ನೆಸ್. ನನ್ನ ಹೆಸರು GM ಶಶಿಕುಮಾರ್ ಅಂತ. ನಾನು ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನ, ಮಹೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕನಾಗಿ ಪೂಜೆ ಮಾಡ್ತಾ ಇದ್ದೀನಿ. ಹರೀಶ್, ರಿಲಯನ್ಸ್ ಕಂಪ್ನಿ ಜಾಬ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮುನೀಂದ್ರ ಅಂತ, ನಾನು ಕುಕಿಂಗ್ ಮಾಡ್ತೀನಿ. ನನ್ನ ಹೆಸರು ವಸಂತ್ ಅಂತ, ಪರ್ಪಲ್ ಸ್ಟಾರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ನನಗೆಲ್ಲ ಗೊತ್ತಿದೆ, ಕೃಷ್ಣಮೂರ್ತಿ ಅಂತ. ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ನಾನು ಬೆಂಗಳೂರಲ್ಲಿದ್ದೀನಿ. ಸೊ ನನ್ನದೇ ಓನ್ ಕಾರ್ ಇದೆ, ಡ್ರೈವರ್ ಕಮ್ ಓನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ಟಿಲ್ ಬ್ಯಾಚುಲರ್. ಯಾರಾದರೂ ಇದ್ರೆ ನಿಮ್ಮ ಕಡೆಯಿಂದ ಹೇಳಿ. ಹೆಸರು ಮಂಡಾತ್ ಅಂತ, ಗುಲಾಬ್ನಲ್ಲಿ ಟಾಟಾ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ಹೆಸರು ಮನೋಹರ್ ಅಂತ, ಚಿಕ್ಕಪಕ್ಕನಲ್ಲೇ ಇದ್ದೀನಿ, ಆದರೆ ವ್ಯವಸಾಯ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇರೋದ್ರಿಂದ ತುಂಬ ಸಂತೋಷ ಆಗ್ತಿದೆ. ನನ್ನ ಹೆಸರು ವೆಂಕಟೇಶ್ ಅಂತ, ವ್ಯವಸಾಯ ಮಾಡ್ತೀನಿ. ನನ್ನ ಹೆಸರು ಅನಿಲ್ ಕುಮಾರ್, ನನ್ನ ಹೆಸರು ಅಂಬರೀಶ್, ಬ್ಲೂ ಮ್ಯಾಕ್ಸ್ನಲ್ಲಿ ಶೃಂಗೇಶ್ ಅಂತ, ನಾನು ಹೈನುಗಾರಿಕೆ ಮಾಡ್ತೀನಿ. ನನ್ನ ಹೆಸರು ರಾಮೂರ್ತಿ ಅಂತ, ತೋಟ ಕೆಲಸ ಮಾಡಿಕೊಂಡು ವ್ಯಾನ್ ಮಾಡಿಕೊಂಡಿದ್ದೀನಿ. ಕುಮಾರ್ ಅಂತ, KV ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರತಾಪ್ ಅಂತ, ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತೀನಿ. ಓನ್ ಕ್ಯಾಬ್ ಇದೆ. ನನ್ನ ಹೆಸರು ನಾಗೇಶ್ ಅಂತ, ಗಂಗಾಪುರ, GK ರೆಸಾರ್ಟಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಚೌಡರೆಡ್ಡಿ, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಬೆಂಗಳೂರು. ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅಂತಂದ್ರೆ ಎಲ್ಲರೂ ಅಂತ ಹೇಳ್ತೀವಿ, ಒಬ್ಬರೇ ಅಂತ ನಾನು ಹೇಳ್ತೀನಿ. ಖಂಡಿತ ಹಾಗಲ್ಲ. ಯಾರಾದ್ರೂ ಒಬ್ರು ಇರ್ತಾರೆ ನೋಡಿ ಸರ್. ಓಕೆ ಎಲ್ಲರೂ ಅಂತ ನಾನು ಹೇಳ್ತೀನಿ, ಒಬ್ಬರು ಅಂತ ನಾನು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ 82 ಜನ 86 ಜನ ಇರುವಂತ ಸಂದರ್ಭದಲ್ಲಿ 14 ವರ್ಷ ಆಗಿದೆ. ಈಗ ಫೇವ್ರೇಟ್ ಸ್ಟೂಡೆಂಟ್ ಅಂತ ನಾನು ಅನ್ನಿಸ್ಕೊಳಕ್ಕಾಗೋದಿಲ್ಲ. ಬಹುಶಃ ಈ ಒಂದು ಇದನ್ನ ನಮ್ಮ ಅನಿಲ್ ಅವರು ನನ್ನ ಜೊತೆ ಸುಮಾರು ಲಾಸ್ಟ್ ಇಯರ್ ಚರ್ಚೆ ಮಾಡಿದ್ರು. ಸರ್ ಮಾಡೋಣ ಅಂತ. ಆಯ್ತಪ್ಪ, ನನ್ನಿಂದ ನಿನಗೆ ಏನು ಬೇಕು ಹೇಳು, ಮಾಡೋಣ ಅಂತ ಹೇಳಿದೆ. ಆಮೇಲೆ ಅದಾದ ನಂತರ ನಮ್ಮ ಕೃಷ್ಣಮೂರ್ತಿ ಅವರ ಟೀಮ್ ಎಲ್ಲ ಬಂದು, ಇಲ್ಲ ಸರ್ ಅದಕ್ಕಿಂತ ಮೊದಲು ನನಗಿಂತ ಮೊದಲು ನಮ್ಮ ರಮೇಶ್ ಸರ್ ಹತ್ರ ಡಿಸ್ಕಸ್ ಮಾಡಿ ಎಲ್ಲವನ್ನು ಫೈನಲ್ ಮಾಡಿ ಸರ್ ಜೊತೆಗೆ ನನ್ನ ಹತ್ರ ಬಂದರು. ಸರ್ ಹಿಂಗೆ ಮಾಡಲೇಬೇಕು ಸರ್. ಇಲ್ಲ ಸರ್ ಬಿಡಲ್ಲ ಸರ್ ಅಂದರು. ಲಾಸ್ಟ್ ಇಯರ್ ಎಲ್ಲ ಮಾಡಬೇಕು ಅಂತಂದ್ರೆ ಸರ್ ಅಂತಂದ್ರೆ ಇಲ್ಲ ಸರ್ ಲಾಸ್ಟ್ ಇಯರ್ ಸರ್ ಈ ವರ್ಷ ಅದು ಹೇಳ್ದಂಗೆಲ್ಲ ಆಗೋದಿಲ್ಲ. ಆದರೆ ನಮ್ಮ ಚೌಟ್ರೆಡ್ಡಿ ಇವರೆಲ್ಲರೂ ಕೂಡ ಸೇರಿ ಬಹುಶಃ ಇದು ಸ್ಕೂಲ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆ ಒಂದು ಸವಿ ನೆನಪನ್ನ ನೀವೆಲ್ಲರೂ ಕೂಡ ಸೇರಿದರೆ ತುಂಬ ಖುಷಿ ಆಯಿತು. ನೀವೆಲ್ಲರೂ ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಯಾವ ಶಿಕ್ಷಕರು ಹೇಗೆ ಅವರ ಅನುಭವಗಳು, ನಿಮ್ಮ ಜೊತೆ ನಾವು ಟೂರ್ ಹೋದಂಥ ಸಂದರ್ಭದಲ್ಲಿ ಅದು ಲೈಫೇ ಬೇರೆ ಬಿಡಿ. ಬಹುಶಃ ನಾನು ಬಂದೆ 2010 ಸ್ಟಾರ್ಟ್ ಆಯಿತು ನಂದು ಏನೋ ಟೂರಿನ ಒಂದು ಇದು, ಇವತ್ತಿಗೂ ನಿಂತಿಲ್ಲ. ಲಾಸ್ಟ್ ಇಯರ್ ಕೂಡ ಇನ್ನು ಹೇಳ್ತೀನಿ, ನೆಕ್ಸ್ಟ್ ಇಯರ್ ಹೋಗಲ್ವೋ ಈ ವರ್ಷನೇ ಅಂತ ಹೇಳ್ತೀನಿ. ಆದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ವರ್ಷ ಏನಾಗುತ್ತೋ ಇನ್ನು ಗೊತ್ತಿಲ್ಲ, ನೋಡೋಣ ಅಂತ ಹೇಳ್ತಾ ಬಹುಶಃ ನೀವೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಾಡ್ತೀನಿ. ಈ 2 ರಾಷ್ಟ್ರೀಯ ಹಬ್ಬಗಳನ್ನು ಪ್ರತಿ ವರ್ಷ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಇಬ್ಬರೂ ಒಟ್ಟಿಗೆ ಸೇರಿ ಪರಸ್ಪರ ಸಹಕಾರದಿಂದ ಪ್ರತಿ ವರ್ಷವೂ ಕೂಡ ವೈಭವವಾಗಿ ಆಚರಿಸಿಕೊಂಡು ಬಂದಿದ್ದೀನಿ. ಅವರಿಗೂ ಕೂಡ ನನ್ನ ತುಂಬ ಧನ್ಯವಾದ, ಹೈಸ್ಕೂಲ್ವರೆಗೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರವರೆಗೆ. ಹಾಗೆ ನನಗೆ ನಾವು ಬದುಕಿರುವವರೆಗೂ ಕೂಡ LVJವರನ್ನು ಮರೆಯೋಕ್ಕಾಗಲ್ಲ.
ಯಾಕಂದರೆ ನಾನು ಇಲ್ಲಿದ್ದಾಗ 2010ರಲ್ಲಿ ನನಗೆ ಅನಾರೋಗ್ಯ ಉಂಟಾಗಿ ಬೈಪಾಸ್ ಸರ್ಜರಿ ಆಯಿತು. 6 ತಿಂಗಳ ಹಂಗಿದ್ದೆ, ಮತ್ತೆ ಅದು ಸಕ್ಸಸ್ ಆಗಲಿಲ್ಲ. ಮತ್ತೆ ಫಸ್ಟ್ ಸ್ಟೆಂಟ್ ಆಯಿತು, ಆಮೇಲೆ ಅದು ಸಕ್ಸಸ್ ಆಗಲಿಲ್ಲ, ಮತ್ತೆ ಬೈಪಾಸ್ ಸರ್ಜರಿ ಆಯಿತು. ಅದಾದಮೇಲೆ ನನಗೆ ಸರ್ಕಾರದಿಂದ ಅಮೌಂಟ್ ಬರಬೇಕಾಗಿತ್ತು. ಈ ಅಮೌಂಟ್ಗೋಸ್ಕರ LVR ಚಿಕ್ಕಬಳ್ಳಾಪುರದ ಜಿಲ್ಲಾ ಇದೇ ಕಚೇರಿಗಳ ಹೋಗಿ ಹೋರಾಡಿ ನನಗೆ ಸರ್ಕಾರದಿಂದ ಹಣವನ್ನು ತಂದುಕೊಟ್ಟು ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ಜೀವನದಲ್ಲಿ ಬರೆಯೋಕ್ಕೆ ಆಗಲ್ಲ, ತುಂಬ ಧನ್ಯವಾದಗಳು. ಹೀಗೆ ನಾನು ಗೆಂಜುಗುಂಟಿಯಿಂದ 30/6/2006ರಲ್ಲಿ ಮುಖ್ಯ ಶಿಕ್ಷಕರಾಗಿ ಆಯ್ಕೆಯಾಗಿ ಗೆಂಜುಗುಂಟೆಯಿಂದ ಬಂದು ಪುನರ್ಗುಂಟೆ ಮುಖ್ಯ ಶಿಕ್ಷಕರಾಗಿ ಬಂದಿದ್ದೇನೆ. ಮುಖ್ಯ ಶಿಕ್ಷಕರಾಗಿ ಬಂದಾಗ ಆಂಜನೇಯ ಪ್ರಸಾದ್ರವರು, ಮಂಜುಳಾ ಮೇಡಮ್ನವರು, ರೇಖಾ ಮನೆಯವರು ಮತ್ತು ಮಲ್ಲಿಕಾ ಮೇಡಮ್ನವರು ನಮ್ಮ ತಾಯಿಯಂತೆ ಭಾವಿಸುವ, ಆ ರೀತಿ ನಡ್ಕೊಂಡು ಬಂದಿರುವ ಮಧುರಾ ಮೇಡಮ್ ಅವರು ನನಗೆ ತುಂಬ ಸಹಕಾರ ನೀಡಿದ್ದಾರೆ. ಶಾಲೆಯಲ್ಲಿ ನಾನು 7-8 ವರ್ಷ ಓದಿದ್ದೀನಿ. ಬಟ್ ಎಲ್ಲದಕ್ಕಿಂತ ಚೆನ್ನಾಗಿ ಅಂತಂದರೆ ನನಗೆ SSLC ಮಾತ್ರ ಚೆನ್ನಾಗಿ ಫುಲ್ಲು ಸ್ವಲ್ಪ ಹೆಲ್ತ್ ಹುಷಾರಾಗ್ತೀರಾ ಎಲ್ಲ. ಇವತ್ತು ಇಲ್ಲಿ ಇರ್ತಿದ್ದೀನಿ ಅಂತಂದರೆ ನೀವು ಕೊಟ್ಟಿರೋ 1 ರೂಪಾಯಿನೂ ನನಗೆ ಫುಲ್ ಇದಾಗಿದೆ. ಫುಲ್ ನಾನು ಇವತ್ತು ಇಲ್ಲೆಲ್ಲ ನಿಲ್ಬೇಕಂದ್ರೆ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಫ್ರೆಂಡ್ಸು ಕೊಟ್ಟಿರೋ 1 ರೂಪಾಯಿನೂ ನನಗೂ ಜೀವದಾನ ಕೊಟ್ಟಂಗೆ. ಹಂಗಾಗಿ ನಾನು ನಿಮಗೂ ಮತ್ತು ನಮ್ಮ ಟೀಚರ್ಸ್ಗೂ ಫುಲ್ ಅವ್ರಿಗೆ ಜೀವನ ಪೂರ್ತಿ ಋಣವಾಗಿರ್ತೀನಿ. ಇವತ್ತು ನಿಮಗೆ ಮೈಕ್ ಮುಖಾಂತರ ಕೊಟ್ಟಿದ್ದಾರೆ. ಆದರೂ ಇವತ್ತು ನಾನು ಸೆಕೆಂಡ್ PC ಫೈಲ್ ಆಗಿ ಯಾವ ಸಾಫ್ಟ್ವೇರ್ಗಿಂತ ಕಡಿಮೆ ಇಲ್ಲ, ಒಂದು 50,000 ರಿಂದ 60,000 ದುಡಿಮೆ ಮಾಡ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ಬಟ್ ಆದರೂ ಕೆಲವೊಂದು ಸನ್ನಿವೇಶ ಟೈಮ್ ಸರಿಯಾಗಿ ನಿದ್ದೆ ಇಲ್ಲದೆ ಊಟ ಇಲ್ಲದೆ ಬರುವಂಥ ಸಂದರ್ಭದಲ್ಲಿ ಟ್ರಾಫಿಕಲ್ಲಿ ನನಗೆ ಇನ್ನೂ ಚೆನ್ನಾಗಿ ಓದಬೇಕಾಗಿತ್ತು ಅನ್ನೋ ಥರ ಒಂದು ಲೈಫಲ್ಲಿ ಅನಿಸಿಕೆ ಬಂದಿತ್ತು. ನಾವು ಕಾಲೇಜು ಡಿಗ್ರಿ ಏನೇ ಮಾಡಿದ್ರು, ನಾವು ಎಜುಕೇಷನ್ ಮಾಡಿದ್ರು, ಒಂದು ದೊಡ್ಡ ಲೆವೆಲ್ಗೆ ಹೋದ್ರು ಸಹ ನಾವೊಂದು ಕಾಲೇಜು ಡಿಗ್ರಿ ಅಲ್ಲೆಲ್ಲ ಸಹ ನಮಗೆ ಕ್ಲಾಸ್ ಮಾತ್ರ ಹೇಳ್ತಾರೆ. ಸೊ ನಾವು ಲೈಫಲ್ಲಿ ಯಾವ ಥರ ಸೆಟಲ್ ಆಗಬೇಕು, ಲೈಫ್ ಯಾವ ಥರ ನೀವು ಯಾವ ಥರ ಲೀಡ್ ಮಾಡಬೇಕು ಅದನ್ನೆಲ್ಲ ಸಹ ಒಂದು ಶಿಕ್ಷಕರೇ ನಮ್ಮ ಬೇಸ್ಮೆಂಟು ಸ್ಕೂಲಿಂದನೇ ಹೇಳ್ಕೊಡೋದು ಶಿಕ್ಷಕರು. ಫಸ್ಟು ಆರೋಗ್ಯ, ಆಮೇಲೆ ಮುಂದೆ ಜೀವನ ಏನು ಸಾಗಬೇಕು, ಆಮೇಲೆ ನಾವು ಲೈಫ್ ಅವ್ರು ಹೆಂಗ್ ಸೆಟ್ಲ್ ಮಾಡಬೇಕು, ಮಕ್ಕಳನ್ನ ಹೆಂಗ್ ವಿದ್ಯಾಭ್ಯಾಸ ಬುದ್ಧಿ ಸರಸ್ವತಿ ಕೊಟ್ಟು ಅವರಿಗೆ ಒಂದು ಲೈಫ್ ಸೆಟ್ಲ್ ಮಾಡಿ ನಮ್ಮ 60-70 ವರ್ಷ ಆದಮೇಲೆ ನಮ್ಮ ಮಕ್ಕಳು ನಮ್ಮ ಹೆಸರ ಮೇಲೆ ಹೇಳ್ಕೊಂಡು ಅವ್ರ ಲೈಫ್ ಸೆಟ್ಲ್ ಮಾಡಿ ಅವ್ರನ್ನ ಓದೋ ಬುದ್ಧಿ ವಿದ್ಯೆ ಕೊಟ್ಟು ಅವ್ರ ಸರಸ್ವತಿ ಕೊಟ್ಟು ಅವ್ರನ್ನ ಸದುಪಯೋಗ ಮಾಡ್ಕೊಡೋದೇ ಒಂದು ದೊಡ್ಡ ಸಾಧನೆ. ಜಾಸ್ತಿ ಪ್ರಥಮ ಸರ್ ಹೊರಗಡೆ ಎಂಟ್ರಿ ಮಾಡಿದ್ದಾರೆ ಅಂದ್ರೆ ಗಪ್ಚುಪ್ ಎಲ್ಲ ನಾವು ಎಲ್ಲಿರೋರೆಲ್ಲ ಇರ್ತಾ ಇದ್ವಿ. ಮಂಜುಳಾ ಮ್ಯಾಮ್ ಜೊತೆ ಫ್ರೆಂಡ್ಲಿ ಕ್ಲೋಸ್ ಆಗಿರ್ತಾ ಇದ್ವಿ ಪ್ರೈಮರಿಯಲ್ಲಿ. ನಮ್ಗೆ ಮುಂದೆ ಏನ್ ಮಾಡ್ಬೇಕು ಏನು ಅಂತ ಸ್ಟಾರ್ಟ್ ಗೋಲ್ಸ್ ಅಪ್ ಟು 5th ವರೆಗೂ ನಾವು ಏನು ಓದಿವಿ ಅಂತ ನಮ್ಗೆ ಏನೋ ನೆನಪಿಲ್ಲ. ಅವಾಗ ಚಿಕ್ಕ ಮಕ್ಕಳು ನಾವೆಲ್ಲ. ಬಟ್ ಪ್ರೈಮರಿಯಿಂದ 6th ಸ್ಟ್ಯಾಂಡರ್ಡ್ ಇಂದ ನಮ್ಗೆ ಏನ್ ಗೋಲ್ಸ್ ಇದೆ, ಏನ್ ಮಾಡ್ಬೇಕು ಸ್ಟಾರ್ಟ್ ಆಗಿದೆ ಪ್ರೈಮರಿಯಿಂದ. ಮತ್ತೆ KMRಗೆ ತುಂಬಾ ಭಯ ಪಡ್ತಾ ಇದ್ವಿ. ಆಕ್ಚುಲಿ ನಮ್ಮೂರಿಂದ ತುಂಬಾ ಜನ ಬರ್ತಿದ್ವಿ ನಾವು ಉಟ್ನಾಳಿಯಿಂದ. ಡೈಲಿ ನಡ್ಕೊಂಡು ಬರ್ತಾ ಇದ್ವಿ ನಾವೆಲ್ಲ. ಎಲ್ಲರೂ ನಡ್ಕೊಂಡು ಬರ್ತಾ ಇದ್ವಿ. ಗಾಡಿಯಲ್ಲಿ KMR ಸರ್ ಕಾಣಿಸಿದಾರೆ ಅಂದ್ರೆ ಅಲ್ಲಿಂದ ಓಡೋಡಿ ಬರೋರು. KMR ಸರ್ ಹೋಗ್ತಿದ್ದಾರೆ. ಮಾಡಿ ಕಾಂತನ ನನ್ನ ವಿರುದ್ಧ ಬರೀ ಎಜುಕೇಶನ್ ಮಾತ್ರ ಅಲ್ಲದೆ ಬೇರೆ ಎಲ್ಲ ರೀತಿ ಸ್ಪೋರ್ಟ್ಸ್ ಇಂದ ಆಗ್ಬೋದು. ಬಟ್ ಸ್ಪೋರ್ಟಿವ್ ಪ್ರತಿಯೊಂದು ತಗೊಳ್ಳೋದು ಪ್ರತಿಯೊಂದನ್ನು ಇಲ್ಲಿ ಎಲ್ಲ ಟೀಚರ್ಸ್ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಅದರಿಂದ ನಾನು